ದಶಕಗಳಿಂದಲೂ ವಿದೇಶಿ ಪ್ರವಾಸಿಗರ ಪಾಲಿಗೆ ಸ್ವರ್ಗವಾಗಿದ್ದ ಗೋವಾ ಈಗ ತನ್ನ ಹಳೆಯ ಕಳೆಯನ್ನ ಕಳೆದುಕೊಳ್ತಿದ್ಯಾ? ಹೌದು, ಯುರೋಪಿಯನ್ ಬ್ಯಾಕ್ ಪ್ಯಾಕರ್ಗಳು ಮತ್ತು ರಷ್ಯಾದ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದ ಗೋವಾದ ಕಡಲ ತೀರಗಳು ಈಗ ವಿದೇಶಿಗರ ಕೊರತೆಯನ್ನ ಎದುರಿಸ್ತಾ ಇದೆ. ಅಂಕಿ ಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಆತಂಕವಾಗ್ತದೆ. 2017ರಲ್ಲಿ ಬರೋಬ್ಬರಿ 9 ಲಕ್ಷದಷ್ಟು ವಿದೇಶಿ ಪ್ರವಾಸಿಗರು ಗೋವಾಕ್ಕೆ ಭೇಟಿ ನೀಡಿದ್ರು. ಆದ್ರೆ 2025ರ ವೇಳೆಗೆ ಈ ಸಂಖ್ಯೆ ಕೇವಲ 5 ಲಕ್ಷಕ್ಕೆ ಕುಸಿದಿದೆ. ದೇಶೀಯ ಪ್ರವಾಸಿಗರ ಸಂಖ್ಯೆ ವರ್ಷಕ್ಕೆ 1 ಕೋಟಿ ದಾಟಿದ್ರೂ ಗೋವಾದ ಆರ್ಥಿಕತೆಗೆ ಬಹುದೊಡ್ಡ ಆಧಾರವಾಗಿದ್ದ ವಿದೇಶಿಗರು ಮಾತ್ರ ಇಲ್ಲಿಂದ ಮುಖ ತಿರುಗಿಸ್ತಾ ಇದ್ದಾರೆ. ಹಾಗಾದ್ರೆ ವಿದೇಶಿಗರು ಗೋವಾದಿಂದ ದೂರಾಗಲು ಕಾರಣವೇನು? ಕೋವಿಡ್ ನಂತರದ ದುಬಾರಿ ವಿಮಾನ ದರ, ರಷ್ಯಾ ಉಕ್ರೇನ್ ಯುದ್ಧ ಮತ್ತು ಜಾಗತಿಕ ರಾಜಕೀಯ ಅಸ್ಥಿರತೆ ಒಂದೆಡೆಯಾದ್ರೆ ಭಾರತದ ವೀಸಾ ಪಡೆಯುವಲ್ಲಿನ ವಿಳಂಬ ಮತ್ತು ಹೆಚ್ಚಿನ ಶುಲ್ಕ ಮತ್ತೊಂದೆಡೆ. ಇದೇ ಕಾರಣಕ್ಕೆ ಪ್ರವಾಸಿಗರು ಈಗ ಗೋವಾ ಬಿಟ್ಟು ಅಗ್ಗದ ಹಾಗೂ ಆನ್ ಅರೈವಲ್ ವೀಸಾ ನೀಡುವ ಶ್ರೀಲಂಕಾ, ವಿಯೆಟ್ನಾಂ, ಥೈಲ್ಯಾಂಡ್ ಮತ್ತು ಈಜಿಪ್ಟ್ನತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಗೋವಾದೊಳಗಿನ ಸಮಸ್ಯೆಗಳು ಇದಕ್ಕೆ ಪ್ರಮುಖ ಕಾರಣ. ಕಾರ್ಪೊರೇಟ್ ಮತ್ತು ದೇಶೀಯ ಪ್ರವಾಸಿಗರ ಭೇಟಿಯಿಂದಾಗಿ ಗಗನಕ್ಕೇರಿರುವ ಹೋಟೆಲ್ ದರಗಳು, ಕಡಲ ತೀರದ ರಸ್ತೆಗಳಲ್ಲಿನ ಸ್ವಚ್ಛತೆಯ ಕೊರತೆ ಪ್ರವಾಸಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಆಪ್ ಆಧಾರಿತ ಟ್ಯಾಕ್ಸಿಗಳಿಗೆ ನಿರ್ಬಂಧ ಇರೋದ್ರಿಂದ ಸ್ಥಳೀಯ ಟ್ಯಾಕ್ಸಿ ಚಾಲಕರು ವಿಧಿಸುವ ಅತಿಯಾದ ದರಗಳು ಗೋವಾವನ್ನ ಅತಿ ದುಬಾರಿ ತಾಣವನ್ನಾಗಿ ಮಾಡಿದೆ. ಸಾಮಾನ್ಯವಾಗಿ ವಿದೇಶಿ ಪ್ರವಾಸಿಗರು ದೀರ್ಘಕಾಲ ಉಳಿದು ಸ್ಥಳೀಯ ಶಾಕ್ಗಳು, ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚು ಹಣ ಖರ್ಚು ಮಾಡುತ್ತಿದ್ರಿಂದ ವ್ಯಾಪಾರಿಗಳಿಗೆ ದೊಡ್ಡ ಮಟ್ಟದ ಲಾಭವಿತ್ತು. ಈಗ ಇವರ ಸಂಖ್ಯೆ ಕಡಿಮೆ ಆಗ್ತಿರೋದು ಸ್ಥಳೀಯ ಆರ್ಥಿಕತೆಗೆ ಭಾರಿ ಪೆಟ್ಟು ನೀಡಿದೆ. ಇದರಿಂದ ಎಚ್ಚೆತ್ತಿರುವ ಗೋವಾ ಸರ್ಕಾರ ಈಗ ಪೋಲೆಂಡ್ ಮತ್ತು ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಹೊಸ ಪ್ರಚಾರ ಅಭಿಯಾನವನ್ನ ಶುರು ಮಾಡಿದೆ. ಆದ್ರೆ ಏಷ್ಯಾದ ಇತರ ದೇಶಗಳು ನೀಡುತ್ತಿರುವ ಅಗ್ಗದ ಮತ್ತು ಅತ್ಯುತ್ತಮ ಸೌಲಭ್ಯಗಳ ಕಠಿಣ ಸ್ಪರ್ಧೆಯ ಎದುರು ಗೋವಾ ತನ್ನ ಹಳೆಯ ಜಾಗತಿಕ ವೈಭವವನ್ನ ಮತ್ತೆ ಪಡೆದುಕೊಳ್ಳುತ್ತಾ ಅಥವಾ ಕೇವಲ ದೇಶೀಯ ಪ್ರವಾಸಿಗರ ತಾಣವಾಗಿ ಮಾತ್ರ ಉಳಿಯುತ್ತಾ? ಕಾಲವೇ ಉತ್ತರಿಸಬೇಕು.